ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಎಸ್ ಇವತ್ತು ಇಂಡಿಯಾ ಅಫ್ಘಾನಿಸ್ತಾನ ಮ್ಯಾಚ್ ಏನಿತ್ತು, ಎರಡನೇ ಮ್ಯಾಚ್ ನಮಗಂತೂ ಗೊತ್ತಿತ್ತು ಇಂಡಿಯಾದಾಗ ಗೆಲ್ತೇ ಗೆಲ್ತಾರ್ತಿ. ಆದ್ರೆ ಈ ಪರಿ ಡಾಮಿನೇಷನ್, ಈ ಪರಿ ಅಫ್ಘಾನಿಸ್ತಾನ ಹೀನಾಯವಾಗಿ ಹೊಡಿತಾ ಇರ್ತ ಗೊತ್ತಿರಲಿಲ್ಲ ನಮಗಂತೂ. ನೆಕ್ಸ್ಟ್ ಲೆವೆಲ್ ಶುಭ್ಮನ್ ಗಿಲ್ ಒಪ್ಕೊಳ್ಬೇಕು. ದ ಕ್ಯಾಪ್ಟನ್, ದ ಒಂಥರ ಸದ್ಯಕ್ಕೆ ಪ್ರಿನ್ಸ್ ಅತ್ತಿ ಏನಿದ್ರೆ ಹೆಸರಿಗೆ ಬರೋಬ್ಬರಿನ ಹೆಸರು ತಕ್ಕಂಗೆ ಆಡ್ಲತ್ತಾರ ಸದ್ಯಕ್ಕಂತೂ. ಈಗ ಯಾರು ಶುಭ್ಮನ್ ಗಿಲ್ಲ ಸಾಕಾತದ. ಇನ್ನು ಶುಭ್ಮನ್ ಗಿಲ್ ಒಬ್ರು ಆತಲ್ಲ, ಅವರು ಇಶಾನ್ ಯಪ್ಪ ಅದನ್ನೆಲ್ಲ ಪೂರ ವಿಡಿಯೋ ಫುಲ್ ಹೇಳ್ಕೊತಕ್ಕಿನಿ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಸೆಕೆಂಡ್ ODI ಮ್ಯಾಚ್ ಇತ್ತು. ಎಕ್ಸ್ಪೆಕ್ಟೇಷನ್ ಇತ್ತು ಹೆಂಗಾರ ಆರಾಮ್ ಗೆಲ್ತಾರೆ ಬಿಡಿ. ಅದಕ್ಕೆ ನಮ್ಮ ಇಂಡಿಯಾ ಟೀಮ್ ಇಲ್ಲ, ಇಂಡಿಯಾ C ಟೀಮ್, ಇಂಡಿಯಾ D ಟೀಮ್ ತಂದ್ರು ಇವ್ನು ಆರಾಮ್ ಗೆಲ್ತಾರೆ. ನಮ್ಮ ಇಂಡಿಯಾದವ್ರದ್ದು ಗೊತ್ತಿತ್ತು. ಅದ್ರ ಮೇಲೆ ನೋಡ್ತಾರೆ ಇವತ್ತು ಎಷ್ಟು ಮ್ಯಾಚ್ ಅದಾವೆ. ಇಂಡಿಯಾ A ಟೀಮಿನ ಮ್ಯಾಚ್, ಇಂಡಿಯಾ ವುಮೆನ್ಸ್ ಮ್ಯಾಚ್, ಇವತ್ತು ಇಂಡಿಯಾ ಅಫ್ಘಾನಿಸ್ತಾನ ಮ್ಯಾಚ್. ಭಾಳ ಕೆಟ್ಟ ಮ್ಯಾಚ್ ಇದು ಇವತ್ತು ನೋಡ್ಬೇಕಾರೆ. ಮತ್ತು ಹಂಗೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ಟೆಸ್ಟ್ ಬೇರೆ ನಡೀಲಿ ಆಗುತ್ತೆ ನೋಡ್ಲಾಕಂದ್ರೆ. ಯಾವ್ದು ನೋಡ್ಬೇಕು ಯಾವ್ದು ಬಿಡೋಕೆ ಗೊತ್ತಿಲ್ಲ. ಈಗ ಸದ್ಯ 9:00 ಆಲ್ಮೋಸ್ಟ್ ಈಗ 5 ಕಾಣಿಸುತ್ತೆ. ಈಗ ರೊನಾಲ್ಡೋ ಮ್ಯಾಚ್ ಐತಿ ಫುಟ್ಬಾಲ್ ಒಳಗೆ. ಯಾವ್ದು ನೋಡು ಯಾವ್ದು ಬಿಡು ತಿರಿ ಹಾಪಾಗೋಗೈತೆ. ಓಕೆ, ನಾವು ಒಂದು ಸ್ವಲ್ಪ ಬೇರೆ ಕಡೆ ಬರ್ಲತ್ತೀವಿ. ಓಕೆ, ಇಲ್ಲಿ ಮ್ಯಾಚಿಗೆ ಬರೋ ಹೊಡೆದಿದ್ದು ಎಷ್ಟು ರನ್ ಇವತ್ತು? ಹೊಡೆದಿದ್ದು 402 ರನ್ ಹೊಡೆದ್ರು ಇಂಡಿಯಾದವರು. ಅದು ಎಲ್ಲಿ ಆಲ್ಮೋಸ್ಟ್ ಎಲ್ಲ ಇವ್ರಿಂತ್ರ ಅರ್ಧ ಶುಭ್ಮನ್ ಗಿಲ್, ಇನ್ನು ಅರ್ಧ ಇಶಾನ್ ಅಂತ ಬರ್ತದೆ ಹೇಳ್ಬೇಕು. ಎಷ್ಟು ಇಡೀ ಟೀಮ್ ಸ್ಕೋರ್ 402 ಆಗ್ಯಾವ. ಇಲ್ಲಿ 150 ಪ್ಲಸ್ ಒಂದು 125, 150 ಒಂದು 125, ಟೋಟಲ್ 275 ಆತ ಅನಿಸುತ್ತೆ. ಸೊ 275 ಆತ ಟೋಟಲ್. 275 ರನ್ ಬರೀ ಇವರಿಬ್ಬರು ಹೊಡೆದಾರಂದ್ರೆ, ಇನ್ನು ಉಳ್ಗಿದ ಟೀಮ್ ಸೇರಿ ಐತಿ ಒಂದು 130 ಸ್ಕೋರ್ ಹೊಡೆದೈತಿ ಇಡೀ ಎಲ್ಲ ಪ್ಲೇಯರ್ಸ್ ಸೇರಿ ಅಂದರು. ನೆಕ್ಸ್ಟ್ ಅದು ನಮ್ಮ ರೋಹಿತ್ ಶರ್ಮಾ ಸೂಪರ್ ಆಗಿ ಹಿಡಿದ್ರು ಇವತ್ತು. ರೋಹಿತ್ ಶರ್ಮಾ ಆಡಿದ್ರು. ಮತ್ತು ಜೈಸ್ವಾಲ್ದು ಅಂತ ಗೊತ್ತಾನ, ಜೈಸ್ವಾಲ್ ಇವತ್ತು ಜಾಗ ಆ ಕಡೆ ಆತಂದ್ರೆ ಒಂದು ಮ್ಯಾಚ್ ಇವ್ರು ಆಡ್ತಾ, ಒಂದು ಮ್ಯಾಚ್ ಆಡಂಗಿಲ್ಲ. ಅದು ಕನ್ಫ್ಯೂಸ್ ಆಗ್ಬಿಡ್ತು. ಒಟ್ಟು ಒಂದು ಬಾಲ್ ಎದಕ್ಕೆ ಓಡಿಯೋದಾಗ ಸ್ವಲ್ಪ ಕಾಯ್ಕೊಂಡು ಆಡೋರು ಬೇಕಂದ್ರೆ ಇದಕ್ಕೆ ಬೇಕು. ಎದಕ್ಕಾರ ಶುಭ್ಮನ್ ಗಿಲ್ ಬಂದು ಕೂಡಲೇ ಅಂತ ತಳ ಆಡಿ ಪುರಾಣ ನೋಡಿದ್ರು. ಇದಕ್ಕೆ ರಿಸ್ಕ ತೊಗೊಳಂಗಿಲ್ಲ. ಅಲ್ಲಿ ಈ ಕಡೆ ಯಾರು ಇವ್ರು ಜೈಸ್ವಾಲ್ ಅವ್ರು ಉಲ್ಟಾ ಕೇಸ ಬರೀ ಬೆಡ್ಲಾಕ್ ಹೋಗಾನ. 1 4 ಬಂದಿತ್ತು, ಮತ್ತು 2ನೇ 4 ಬೆಡ್ಲಾಕ್ ಹೋದ. ಸೊ ಅಲ್ಲಿಗೆ ಔಟ್ ಆಗಿದ್ದು ಯಾರು ಜೈಸ್ವಾಲ್. ಭಾಳ ಔಟ್ ಆದ ಜೈಸ್ವಾಲ್ ಅಂತರೂ ಔಟ್ ಆಗ್ಬಿಟ್ಟಾದ್ರು. ಸ್ವಲ್ಪ ಕಾಯ್ಕೊಂಡ್ರಿ ಏನಾಗೈತೆ ಕರೆ. ಅಣ್ಣ ನೋಡಲಿಲ್ಲ, ಬರೀ ಬಂದ ಕೂಡಲೇ ಬೀಸ್ಲಾಕ್ ಹೋದ ಯಶಸ್ವಿ ಜೈಸ್ವಾಲ್. ಅವ್ರು ಔಟ್ ಆದ ಕೂಡಲೇನ ಚಾಲು ಆಯ್ತು. ನಾವು ಶುಭ್ಮನ್ ಗಿಲ್ ಆ್ಯಂಡ್ ರೋಹಿತ್ ಶರ್ಮಾ ಒಂಥರ ಇವರೋ ಓಪನಿಂಗ್ ಪೇರ್ ಆದಂಗೆ ಆಯ್ತು. ಅದಕ್ಕೆ ಅವ್ರು 2ನೇ ಓವರಿಗೆ ಔಟ್ ಆಗಿದ್ದಕ್ಕೆ ಇವರೋ ಒಂಥರ ಓಪನಿಂಗ್ ಪೇರ್ ಆದಂಗೆ ಆಯ್ತು. ಸೂಪರಾಗಿ ಆಡಿದ್ರು. ಮತ್ತು ವಾಟ ಅಫ್ಘಾನಿಸ್ತಾನದವ್ರು ಒಂದು ಕಾಲ್ಸು ಕೆಡಿಸ್ಕೊಳ್ಳಿ. ಹೊಳ್ಳಿ ಮ್ಯಾಚ್ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ನಂಬಿಕೆ ಅವ್ರಿಗೆ ಹೋಗ್ಬೇಕು. ಅದು ನೋಡಿ ಅಫ್ಘಾನಿಸ್ತಾನ ಕ್ಯಾಪ್ಟನ್ ಅವ್ರ ಟೀಮ್ನಾಗ ಮೊಹಮ್ಮದ್ ಅಮೀರ್ ಹೊರಗೆ ಹಾಕಿತ್ತ, ಅವ್ರಿಗೆ ಬೌಲಿಂಗ್ ಮಾಡಾಕ್ತಿದ. ಭಾಳ ನಡೀತೀವಿ ಒಟ್ಟು ಮ್ಯಾಚ್ನ ಅಂತರು ನೆಕ್ಸ್ಟ್ ಲೆವೆಲ್ಲ. ಇನ್ನೊಂದು ಏನಂದ್ರೆ, ನಮ್ಮ KL ರಾಹುಲ್ ಅವ್ರು ಬ್ಯಾಟಿಂಗ್ ಬಾಕು ಹಾಕೊಂಡು ಕೂತಿದ್ವು. ಮೊನ್ನೆ ಮ್ಯಾಚ್ ಹಂಗಣ, ಇವತ್ತಿನ ಮ್ಯಾಚ್ ಹೆಂಗೆ ಆಡ್ತಾರ ಅಂತ ಅಣ್ಣ ಬಂದು ಕೂಡಲೇ ಇಂಟೆಂಟ್ ಅಂದ್ರೆ ಚಲೋ ಇತ್ತು. ಆದರೆ ಸ್ವಲ್ಪ ಕಾಯ್ಕೊಂಡು ಆಡ್ಬೇಕಂದ್ರೆ ಒಂದು ಬಾಲ್ ನೋಡ್ಕೊಂಡು ಆಡ್ರೆ ಚಲೋ ಇರ್ತಿತ್ತು. 1ನೇ ಬಾಲಿಗೆ ಹೊಡ್ಡಿಲ್ಲಕ್ಕೆ ಹೋಗಿ ಔಟ್ ಆಗಿದ್ದು KL ರಾಹುಲ್ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು ಇವತ್ತು ಮ್ಯಾಚ್ನಾಗ. ಅದು ಬಿಟ್ಟರೆ ಏನಂದ್ರೆ ಏನು ತೊಂದರೆ ಇಲ್ಲ. ಬಾಲಿಂಗು ನೆಕ್ಸ್ಟ್ ಲೆವೆಲ್ ಆಗೈತಿ. ಈ ಗುರ್ನೂರ್ ಬ್ರಾರ್ ಅಂತೂ ಈ ಸೀರೀಸ್ ಒಳಗಂತರ ಎಮರ್ಜ್ ಆಗಿರ್ತ ಹೇಳ್ಬೇಕು. 1ನೇ ಮ್ಯಾಚ್ನಾಗೂ 3 ವಿಕೆಟ್, ಈಗ 2ನೇ ಮ್ಯಾಚ್ನಾಗೂ ಒಂದು 2 3 ವಿಕೆಟ್ ತೊಗೊಂಡ್ರು. ಮತ್ತು ಹರ್ಷಿಪ್ ಸಿಂಗ್ ಹೊಳ್ಳಿ ಅವ್ರು ಫಾರ್ಮಿಗೆ ಬಂದರು. ಅದಕ್ಕೆ 2 ದಿವಸ ಆಯ್ತು ಅವ್ರ ಮೇಲೆ ಕಾಂಟ್ರವರ್ಷನ್ ಇಲ್ಲತ್ತಿದ್ದು. ಹರ್ಷಿಪ್ ಸಿಂಗ್ ಟೀಮ್ ಅಂತ ತೆಗೆದೋಗಿರಿ. ಹರ್ಷಿಪ್ ಸಿಂಗ್ ಸೋಷಿಯಲ್ ಮೀಡಿಯಾ ಅಂತ ಪೋಸ್ಟ್ ಎಲ್ಲ ತೆಗೆದು ಹಾಕಿದ್ರು ಹರ್ಷಿಪ್ ಸಿಂಗ್ ಅವರು. ಮತ್ತು ಏನು IPL ಭಾಳ ಕಾಂಟ್ರವರ್ಸಿ ನಡೆದು ಭಾಳ ಬೈದ್ರು ಎಲ್ಲರೂ. ಒಂಥರ ಗುರ್ನೂರ್ ಬ್ರಾರ್ ಅಂತೂ ಸಕ್ಕದಾಗಿ ಎಮರ್ಜಿ ಆಗಿರ್ಬೇಕು. ಇನ್ನೊಂದು ಇವತ್ತಿನ ಮ್ಯಾಚ್ನಾಗ ಪ್ರಿನ್ಸ್ ಯಾದವ್ ನಡೆಸಿರೋ. ಪ್ರಿನ್ಸ್ ಯಾದವ್ ಬಂದ್ಕೊಳ್ಳಿ ಭಾಳ ಕಡೆ ಎಕ್ಸ್ಪೆನ್ಸಿವ್. 4 ಓವರಿಗೆ 39 ರನ್ ಕೊಟ್ಟಿದ್ರು. ಏನು ಹೋಗಿಲ್ಲತ್ತಾರ ಪ್ರಿನ್ಸ್ ಯಾದವ್. ಹಿಂಗ್ಯಾಕೆ ಅವ್ರು ಲಕ್ನೋ ಸ್ಟೇಡಿಯಂ ನೋಡ್ರಿ, ಅವ್ರು IPL ಲಕ್ನೋಕ್ಕೆ ಆಡ್ತಾರೆ. ಅದ್ರ ಸಮಯದಾಗ ಕರ್ಕೊಂಡಿದ್ದು ಇಂಡಿಯಾ ಟೀಮ್ನವರು ಲಕ್ನೋ ಸ್ಟೇಡಿಯಮ್ದಾಗ ಪ್ರಿನ್ಸ್ ಯಾದವ್ನ ಡೆಬ್ಯೂ ಮಾಡಿಸಿದ್ವಿ ಇವತ್ತು. ನೀವು ನೋಡ್ರಿ ಇವತ್ತಿನ ಮ್ಯಾಚ್ನಾಗ ಒಂದು ಹರ್ಷ್ ದುಬೆ ಮೊನ್ನೆ ಮ್ಯಾಚ್ನಾಗ ಸೂಪರಾಗಿ ಆಡಿದ್ದು ಹರ್ಷ್ ದುಬೆ ಅಂತ ಸಿಗಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಡೆಸ್ಪೈಟ್ ಮೊನ್ನೆ ಮ್ಯಾಚ್ನಾಗ ಗುರ್ಬಾಜ್ ವಿಕೆಟ್ ತೆಗೆದವ್ರ ಯಾರೋ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನೂ ಹೊರಗೆ ಹಾಕಿದ್ರು ಇವತ್ತು. ಮತ್ತು ಏನೋ ಅಂದರು ಸಾಕಾದಾಗ ಆಡಿದ್ರು ಇವತ್ತು ಮ್ಯಾಚ್. ಅಷ್ಟೇ ಏನಂದ್ರು ಆಲ್ಮೋಸ್ಟ್ ಇವ್ರ ಮೇಲೆ ಇತ್ತು ಎಲ್ಲ ಓಪನರ್ಸ ಮತ್ತು ಟಾಪ್ ಆರ್ಡ್ರ್ ಆಲ್ಮೋಸ್ಟ್ ಎಲ್ಲ ಬಂದು. ಸೊ ಅದರಿಂದ ನಮ್ಮ ಇಂಡಿಯಾ 402 ಮಾಡಿದ್ದು.
ಆಲ್ಮೋಸ್ಟ್ ನಾವು ಭಾಳ 400 ಮ್ಯಾಚ್ ನೋಡ ಅಂದ್ರೆ ಏನೋ 2023 ವರ್ಲ್ಡ್ ಕಪ್ನ ನೆದರ್ಲ್ಯಾಂಡ್ದವ್ರ ಮೇಲೆ ನೋಡಿದ್ವಿ ನಾವು. ಅವಾಗ ಆಲ್ಮೋಸ್ಟ್ ಒಂದು 400 ಎಷ್ಟೋ 418 ಎಷ್ಟೋ ಚಿಲ್ಲರ ಬಂದಿದ್ದು ಕಾಣಿಸುತ್ತೆ ರನ್ನ. ಸೊ ಹೊಳ್ಳಿ ಈಗ 418 ಅವಾಗ ಬಂದಿದ್ದು 2011 ಬಂದಿದ್ದು. ಒಟ್ಟು 390 ಎಷ್ಟೋ ನೋಡಿದ್ವಿ ನಾವು ಯಾರು ವರ್ಲ್ಡ್ ಕಪ್ ಒಳಗೆ ನಮ್ಮ ಇಂಡಿಯಾ ಟೀಮ್ 390 ಅಥವಾ ಎಷ್ಟೋ ನೋಡ್ದಂಗಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಈಗ ಹೈಯೆಸ್ಟ್ ಸ್ಕೋರ್ ಹೊಡೆದು ನಮ್ಮ ಇಂಡಿಯಾ ಟೀಮ್ ಓಡಿಯಾದಾಗ ಅಫ್ಘಾನಿಸ್ತಾನದವ್ರ ಮೇಲೆ. ಅಫ್ಘಾನಿಸ್ತಾನದಾಗ ಆಡಿದ್ರು ಯಾರು ರೆಹಮತ್ ಶಾ ಆಡಿದ್ರು, ಸೂಪರಾಗಿ ಆಡಿದ್ರು ರೆಹಮತ್ ಶಾ ಅಂತರು. ಅವ್ರ ಬಾಲಿಂಗ್ ಕೇರ ನೀವು ಒಂಥರ ಚೀಸ್ ಬಾಳಿತ್ತು. ಅವ್ರ ಬಾಲಿಂಗ್ ಏನಂದ್ರೆ ಅವ್ರ ಟೀಮ್ನಾಗ ಸಲೀಮ್ ಮತ್ತು ಒಬ್ಬ ಬಾಲಿಂಗ್ ಆಗಿದೆ, ಮತ್ತು ಕರೋಟಿ ಬಂದು 1 ಓವರ್ನಾಗ 2 ವಿಕೆಟ್. ಯಾರು ಬಂದ ಕೂಡಲೇ ಒಬ್ರಿಗೆ ಯಾರಪ್ಪ ಬಂದ ಕೂಡಲೇ ಒಬ್ಬರನ್ನ ವಿಕೆಟ್ ತೊಗೊಂಡು, ಅಂದ್ರೆ ನನ್ನ ಪ್ರಕಾರ ಬಂದ ಕೂಡಲೇ ಕೆ ಎಲ್ ರಾಹುಲ್ ವಿಕೆಟ್ ತೊಗೊಂಡ. ಕೆ ಎಲ್ ರಾಹುಲ್ ವಿಕೆಟ್ ತೊಗೊಂಡು ಕೂಡಲೇ ಇಶಾನ್ ಕಿಶನ್ ಅವ್ರು ವಿಕೆಟ್ ತೊಗೊಂಡ. 2 ಬಾಲಿಗೆ 2 ವಿಕೆಟ್ ತೊಗೊಂಡಿದ್ದು ಕರೋಟಿ. ಸೊ ಒಂಥರ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಹಾಕೋರು ಅಫ್ಘಾನಿಸ್ತಾನದವ್ರು. ಕಮ್ಬ್ಯಾಕ್ ಮಾಡ್ತಾರೆ ಕರೆ ಅವು ಒಂದು ಪೀರಿಯಡ್ ಒಟ್ಟು 1-2 ಬಾಲ್ ಅಷ್ಟೇ ಕಮ್ಬ್ಯಾಕ್ ಮಾಡ್ತಾರೆ, ಮತ್ತೆ ಬಡ್ಸ್ಕೋತಾರೆ ಎಲ್ಲ. ಸೊ ಅವರು ಅಷ್ಟು ಕನ್ಸಿಸ್ಟೆನ್ಸಿ ಇಲ್ಲ ಅಫ್ಘಾನಿಸ್ತಾನ ಕಂಪೇರ್ ಟು ಏನು ಈಗ ನಮ್ಮ ಇಂಡಿಯಾ ಟೀಮ್ ಆಸ್ಟ್ರೇಲಿಯಾ ಇಂಗ್ಲೆಂಡ ಈ ಲೆವೆಲಿಗೆ ಬರ್ಬೇಕಾದ್ರೆ ಇನ್ನೂ ಭಾಳ ಸಿಗುತ್ತೆ. ಅಫ್ಘಾನಿಸ್ತಾನ ಟೀಮ್ ಬರ್ತಾರೆ ಇಲ್ಲ ಅನ್ನಂಗಿಲ್ಲ. ಸೊ ಅವ್ರು ಭಾಳ ಕಷ್ಟಪಡ್ಬೇಕಾಗತ್ತೆ ಅಫ್ಘಾನಿಸ್ತಾನ ಟೀಮ್. ನಮ್ಮ ಇಂಡಿಯಾ ಟೀಮ್ ಜೊತೆ ಭಾಳ ದೊಡ್ಡ ಟೀಮ್ ಆಗ್ಬೇಕಾರೆ. ಅದಕ್ಕೆ ನೋಡಿರಿ ನೀವು ಇದ್ರೊಳಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಭಾಳ ಇಲ್ಲ, ಎಲ್ಲ ಹೊಸ ಪ್ಲೇಯರ್ಸ್ಗಳು ಅದಾರ. ಅವ್ರು ಹಿಂಗೆ ಅಂದರೆ ಇನ್ನು ಇಂಡಿಯಾ ಮೇನ್ ಟೀಮ್ ವರ್ಲ್ಡ್ ಕಪ್ನ ಆಡಿದ್ರೆ ಏನು ಗತಿ ಇವ್ರದ್ದು ಅಫ್ಘಾನಿಸ್ತಾನದವ್ರದ್ದು ಒಂದು ಅಷ್ಟೇ ಡೌಟು. ಇನ್ನೊಂದು ಏನಂದ್ರೆ ಇವತ್ತು ರಿಪೋರ್ಟ್ಸ್ ಏನು ಬರ್ಲತ್ತಿದ್ದು ರೋಹಿತ್ ಶರ್ಮಾ ಅವ್ರು ಆಡಂಗಿಲ್ಲತ್ತಂದ್ರು, ಇಲ್ಲಕರ ಆಡಂಗಿಲ್ಲತ್ ಬಂದಿತ್ತು. ಆದರೆ ಇದನ್ನೆಲ್ಲ ನುಗ್ಗಿಸಿ ಹಾಕಿ ರೋಹಿತ್ ಶರ್ಮಾ ಇವತ್ತು ಮ್ಯಾಚ್ ಆಡಿದ್ದು 48 ರನ್ ಬಡ್ದಿದ್ದು. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅಂತ. ಮಂದಿ ಎಲ್ಲ ಕಾಯ್ಕೊಂಡು ಕೂತಿರು. ಸೊ ಪಕ್ಕ ಪೈಸಾ ವಸೂಲ್ ಮ್ಯಾಚ್ ಅಂತ ಹೇಳ್ಬೇಕು ಇವತ್ತು ಒಡಿಐ ಮ್ಯಾಚ. ಹಂಗೆ ನೋಡ್ರಿ ಒಡಿಐ ಮ್ಯಾಚ್ ಈಗ ಬರೋಬ್ಬರಿ ಅಷ್ಟು ಇಂಟ್ರೆಸ್ಟ್ ಬರೋಲ್ತ. ಎದಕ್ಕಾರ ನಮ್ಮ ಕಿಂಗ್ ಕೊಹ್ಲಿ ಅವರು ಇಲ್ಲ. ಎದಕ್ಕಾರ ಕಿಂಗ್ ಕೊಹ್ಲಿ ಇದ್ರೆ ಒಂಥರ ಅವ್ರು ಬ್ಯಾಟಿಂಗ್ ನೋಡಕತ್ತು ಮೈಂಡ್ ಕಾಯ್ಕೊಂಡ್ರೆ. ಈಗ ಏನು 35ರಿಂದ 34 ಮ್ಯಾಚ್ಗಳು, ಆ 35ರಿಂದ 34 ಮ್ಯಾಚ್ನಾಗ ಸದ್ಯಕ್ಕೆ ಈಗ 84 ಸೆಂಚುರಿ ಆಗೈತೆ ಕೊರೆ. ಅದ್ರೊಳಗೆ ಇನ್ನೂ ಬೇಕಾಗಿರೋದು ಮಿನಿಮಮ್ ಅಂದ್ರೆ 16-17 ಸೆಂಚುರಿ ಬೇಕು ನಾವು ವಿರಾಟ್ ಕೊಹ್ಲಿ ಅವ್ರು 100 ಸೆಂಚುರಿ ಕಂಪ್ಲೀಟ್ ಆಗಲಕ್ಕ. ನೋಡ್ಬೇಕು ಏನು ಹಾಕೋದು ಗೊತ್ತಿಲ್ಲ. ಸೊ 35-36 ಮ್ಯಾಚ್ 17 ಸೆಂಚುರಿ ಹೊಡಿದಂದ್ರು ಪ್ರತಿ 2 ಮ್ಯಾಚಿಗೆ ಒಂದು ಸೆಂಚುರಿ ಬೇಕಾದಂಗಿರುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟಿ ಕರೆ. ನೋಡು ಏನು ಅನ್ನಕತ್ತೆ ಇನ್ನೂ ವರ್ಲ್ಡ್ ಕಪ್ಗೆ ಏನೋ ಟೈಮ್, ಇನ್ನೂ ಒಂದಷ್ಟು ಟೈಮ್ ಐತಿ. ಸೊ ಅದ್ರಾಗ ಇಂಗ್ಲೆಂಡ್ದಾಗ 5 ಮ್ಯಾಚ್ ಸೀರೀಸ್ ಅದಾವೆ. ಇಂಗ್ಲೆಂಡ್ದಾಗ 3 ಮ್ಯಾಚ್ ಸೀರೀಸ್ ಅದಾವೆ. ಮತ್ತು ನ್ಯೂಜಿಲೆಂಡ್ದವ್ರ ಮೇಲೆ 5 ಮ್ಯಾಚ್ ಸೀರೀಸ್ ಅದಾವೆ. ಮತ್ತು ನನ್ನ ಪ್ರಕಾರ ವೆಸ್ಟ್ ಇಂಡೀಸ್ ಅವ್ರ ಮೇಲೆ ಒಂದು 3 ಇದ್ದಂಗೆ ಅದಾವೆ. ಶ್ರೀಲಂಕಾ ಅವ್ರ ಮೇಲೆ ಇದ್ದಂಗೆ ಅದಾವೆ. ಸೊ ನೋಡು ಇಷ್ಟೇ ಎಲ್ಲ ಅದಾವೆ ಸದ್ಯಕ್ಕೆ. ಈಗ ನೋಡು ಏನೇನಾಗತ್ತೆ ಮುಂದೆ ಬರೋದ್ರ ಬಗ್ಗೆ ಅದು ಈಗ ಮಾತಾಡೋದು ಬೇಡ. ಸೊ ಲೆಟ್ಸ್ ಸಿ. ನಮ್ಮ ಇಂಡಿಯಾ ಟೀಮ್ ಅಂತೂ ಸೀರೀಸ್ ಅಂದ್ರೆ ಗೆದ್ದಾಯಿತು. ಇನ್ನು ಉಳಿದಿರೋದು ಚೆನ್ನೈದಾಗ ಅಂದರೆ ಅದು ಅಫ್ಘಾನಿಸ್ತಾನದ 3ನೇ ಮ್ಯಾಚ್ ಒಂಥರ ಏನು ರೂಲ್ಸ್ ಸಂಬಂಧ ಆಡ್ದಂಗೆ. ಅದು ಹೆಂಗೆ ನೀವು ಕಾಟಾಚಾರಕ್ಕೆ ಆಡ್ದಂಗೆ ತಿಳ್ಕೊಂಬಿಟ್ರಿ, ಹಂಗೆ ಐತೆ ಆಟ. ಸೊ ಓಕೆ, ಇವತ್ತಿನ ಮ್ಯಾಚ್ ರಿಪೋರ್ಟ್ ಅಂತೂ ಇದಾಗಿತ್ತು. ಸೊ ಇವತ್ತಿನ ಮ್ಯಾಚ್ ನಿಮ್ಗೆ ಹೆಂಗೆ ಅನ್ಸುತ್ತೆ ವಿಡಿಯೋ ಕಾಮೆಂಟ್ ಮಾಡಿರಿ. ಐ ಹೋಪ್ ನೀವು ಯಾರು ಕಾಮೆಂಟ್ ಮಾಡಾಕ್ರ ಅಂತ ಹೇಳ್ತೀನಿ. ಸೊ ಹೆಂಗಿತ್ತ ಕಾಮೆಂಟ್ ಮಾಡಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.